ಕಾಣಿಸ್ತಾ ಅಲ್ವಾ? ಇಲ್ಲಿವರೆಗೂ ಬಂತು ನೋಡಿ. 8-9 ಮರಿಗಳಿದೆ. ವೈಲ್ಡ್ ಡಾಗ್ಸ್ ಬಂದ್ಬಿಟ್ಟು ಇದಕ್ಕೆ ರೇಗಿಸ್ತಾ ಇದ್ದಾವೆ ಕೇಜ್ ಒಳಗೆ ಇರೋದಕ್ಕೆ. ಸಿವೆಟ್ ಕಾಫಿ ಕುಡಿದಿದ್ಯಾ? ಕುಡ್ದಿಲ್ಲಪ್ಪ, ನೋಡಿದೀನಿ ಅಷ್ಟೇ. ಅವಾಗೆಲ್ಲ ಗ್ರಿಲ್ಡ್ ಕೇಜ್ ಇರ್ತಿತ್ತು ಅಂತ. ಸೊ ಇದೇ ತರ 10 ಮೇಲಿದೆ ನದಿಗಳು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ನ್ಯೂ ಬ್ಲಾಗ್ಗೆ. ಸೊ ನಾವಿವತ್ತು ನಮ್ಮ ಶಿವಮೊಗ್ಗದ ತ್ಯಾವ್ರೆಕೊಪ್ಪ ಟೈಗರ್ ಅಂಡ್ ಲಯನ್ ಸಫಾರಿಗೆ ಬಂದಿದ್ದೀವಿ. ಸೊ ಹೆಸರಿಗೆ ಮಾತ್ರ ಟೈಗರ್ ಅಂಡ್ ಲಯನ್ ಸಫಾರಿ, ಬಟ್ ಇನ್ನೂ ಸುಮಾರು ಪ್ರಾಣಿಗಳಿದೆ ಒಳಗಡೆ ನೋಡೋದಕ್ಕೆ. ಸೊ ಇಲ್ಲಿ ಟಿಕೆಟ್ ಸಿಸ್ಟಮ್ ಇಂದ ಹಿಡಿದು ಒಳಗಡೆ ಯಾವ್ಯಾವ ಪ್ರಾಣಿಗಳೆಲ್ಲ ಇದೆ, ಏನೇನು ಇನೋವೇಷನ್ಸ್ ಎಲ್ಲ ಮಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ಪಿನ್ ಟು ಪಿನ್ ಎಲ್ಲ ತೋರ್ಸ್ಕೊಂತ ಹೋಗ್ತೀವಿ, ಬನ್ನಿ ಒಳಗೋಣ. ಫಸ್ಟ್ ಪಾರ್ಕಿಂಗ್ ಏರಿಯಾ ಇಂದ ಸ್ಟಾರ್ಟ್ ಮಾಡೋಣ. ಪಾರ್ಕಿಂಗ್ ಲಾಟ್ ಈ ತರ ಇದೆ ನೋಡಿ, ಎಲ್ಲ ಬೈಕ್ ಅಂಡ್ ಕಾರ್ಸ್ ನಿಲ್ಸಿದ್ದಾರೆ. ಸೊ ಪಾರ್ಕಿಂಗಿಗೆ ಚಾರ್ಜಸ್ ಬಂದು ಬೈಕಿಗೆ 20 ರುಪೀಸು, ಕಾರಿಗೆ 70 ರುಪೀಸ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಬರ್ತಾ ಆನ್ ದ ವೇ ರೋಡ್ ಅಲ್ಲೇನೆ ಕೌಂಟರ್ ಇರುತ್ತೆ. ವೆಹಿಕಲ್ಸಿಗೆ ಸಪ್ರೇಟು ಅಂಡ್ ಝೂದು ಸಪ್ರೇಟ್ ಚಾರ್ಜಸ್, ಮತ್ತೆ ಸಫಾರಿ ಬೇಕು ಜೀಪ್ ರೈಡ್ ವ್ಯಾನ್ ರೈಡ್ ಎಲ್ಲ ಹೋಗ್ತೀವಿ ಅಂದ್ರೆ ಅದ್ರ ಸಪ್ರೇಟ್ ಚಾರ್ಜಸ್ ಇದೆ. ಸೊ ನೋಡಿ ಇಲ್ಲಿ ಕೌಂಟರ್ ಅಲ್ಲಿ ಟಿಕೆಟ್ ತಗೊಂಡ್ವಿ. ಆ ನೀರ್ ಮೇಲೆ ಬರ್ಬೇಕು ಅಂತ ಹೇಳಿದಾರೆ. ಏನಕ್ಕಂದ್ರೆ ಏನಾದ್ರು ಬ್ಯಾಕ್ಟೀರಿಯಾ ಏನಾದ್ರು ಆ ತರ ಇನ್ಫೆಕ್ಷನ್ ಆಗೋದಿದ್ರೆ ಪ್ರಾಣಿಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಕೆಮಿಕಲ್ಸ್ ಹಾಕಿರ್ತಾರಂತ ಅವರು. ಇಲ್ಲಿ ಆಕ್ಚುಲಿ ನಾವು ಟಿಕೆಟ್ ತಗೊಂಡಿದ್ದು 80 ರುಪೀಸ್ ಇಂದು, ಜಸ್ಟ್ ಝೂದ್ ಅಷ್ಟೇ. ಝೂ ಪ್ಲಸ್ ಸಫಾರಿ ಇದೆ ಒಳಗಡೆ, ಜೀಪ್ ರೈಡ್ ವ್ಯಾನ್ ರೈಡ್ ಅನ್ನಲ್ಲ. ಇಲ್ಲಿ ಟೈಗರ್ ಲಯನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸಫಾರಿ ನೋಡಿಲ್ಲ ಅನ್ನೋರು ಹೋಗಿ ಬರ್ಬೋದು. ಸೊ ಸಫಾರಿನೂ ಹೋಗ್ತೀವಿ ಅಂತಂದ್ರೆ ಕಾಂಬೋ ಬಂದ್ಬಿಟ್ಟು ಝೂ ಮತ್ತೆ ಸಫಾರಿದು 250. ಇದು ಸಪರೇಟ್ ಬರೀ ಝೂ ಹೋಗ್ತೀವಿ ಅಂದ್ರೆ 80 ರುಪೀಸು. ಬನ್ನಿ ಒಳಗಡೆಯಿಂದ ಒಂದು ಆರ್ಡರ್ ವೈಸ್ ಅಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಇವಾಗ. ನೋಡಿ ಇಲ್ಲೆಲ್ಲ ಕೊಂಬುಗಳು ಇಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಜಿಂಕೆದು ಆಸ್ಟ್ರಿಚ್ ಹೆಗ್ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಇದು ಯಾವ್ದ್ರದ್ದು ಗೊತ್ತಿಲ್ಲ, ನೇಮ್ ಪ್ಲೇಟ್ ಏನು ಹಾಕಿಲ್ಲ. ಇದು ಆಸ್ಟ್ರಿಚ್ ಎಗ್, ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಅವ್ರದ್ದು ಆಫೀಸ್ ಕೌಂಟ್ರ್ ಅಂತಾರೆ. ಏನಾದ್ರು ಇನ್ಫಾರ್ಮೇಶನ್ ಬೇಕು, ಡೀಟೇಲ್ಸ್ ಬೇಕು, ಏನೋ ಅಡಾಪ್ಷನ್ ಇನ್ ಬಗ್ಗೆ ಏನಾದ್ರು ಮಾಡ್ತೀವಿ ಅಂತಂದ್ರೆ ಈ ಕೌಂಟ್ರ್ ಇದು. ಎಸ್ಟಾಬ್ಲಿಷ್ ಆಗಿದ್ದು ಹೇಳ್ಬಿಡ್ತೀನಿ ಫಸ್ಟು. ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ ಸಫಾರಿ ಆ್ಯಂಡ್ ಝೂ ಓಪನ್ ಆಗಿತ್ತು ಅಂತಂದ್ರೆ ಇದೆ ನಮ್ಮ ಶಿವಮೊಗ್ಗದ ಟೈಗರ್ ಆ್ಯಂಡ್ ಲಯನ್ ಸಫಾರಿ. ಫಸ್ಟು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು, ಅದನ್ನ ಬಿಟ್ರೆ 1988 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು. ಸೊ ಓವರ್ ಆಲ್ ಒಂದು 37-38 ವರ್ಷದಿಂದ ಈ ಸಫಾರಿ ನಡ್ಸ್ಕೊಂಡ್ ಬರ್ತಿದ್ದಾರೆ. ನಮಗೆ UKG ಎಲ್ಲ ಜಸ್ಟ್ ಇಲ್ಲಿ ಪಿಕ್ನಿಕ್ ತರ ಕರ್ಕೊಂಡ್ ಬರ್ತಿದ್ರು. ಅವಾಗ ನೋಡಿದಾಗ ಈ ತರ ಇನೋವೇಷನ್ ಇರ್ಲಿಲ್ಲ. ಎಲ್ಲ ನಾರ್ಮಲಿ ಗ್ರಿಲ್ಡ್ ಕೇಜ್ ಇತ್ತು. ಈಗೆಲ್ಲ ಗ್ಲಾಸ್ ಕೇಜ್ ಹಾಕಿಟ್ಟಿದ್ದಾರೆ, ಸ್ವಲ್ಪ ಇನೋವೇಷನ್ ಮಾಡಿದ್ದಾರೆ. ಪೂರ್ತಿ ಪಾರ್ಕ್ ತರ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸುಮಾರು ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇರೋದು, ಪ್ರಾಣಿಗಳ ಮೇಂಟೆನೆನ್ಸಿಗೆ ಗೌರ್ಮೆಂಟ್ ಇಂದ ದುಡ್ಡು ಬರುತ್ತೆ, ಈ ಟಿಕೆಟ್ ಎಲ್ಲ ಜಾಸ್ತಿ ಮಾಡ್ತಾರೆ, ಕಮ್ಮಿ ಮಾಡ್ತಾ ಇರ್ತಾರೆ ಅಂತ ಕೆಲವರು ಈಗಲೂ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು. ಬಟ್ ಆಕ್ಚುಲಿ ಈ ಝೂದು ಇನೋವೇಷನ್ಸ್ಗೆ ಅದಕ್ಕೆ ಇದಕ್ಕೆ ಎಲ್ಲೋ ಕೆಲವೊಂದಷ್ಟು, ಎಲ್ಲ ಪೂರ್ತಿ ಬರಲ್ಲ, ಕೆಲವೊಂದಷ್ಟು ಬಂದಿದ್ರಲ್ಲಿ ಇದಕ್ಕೆ ಯೂಸ್ ಮಾಡ್ಕೊತಾರೆ ಗೌರ್ಮೆಂಟ್ ಇಂದ. ಬಟ್ ಕಂಪ್ಲೀಟ್ ಇಲ್ಲಿರೋಂಥ ಎಂಪ್ಲಾಯೀಸ್ಗೆ, ಸ್ಟಾಫ್ಸ್ಗೆ ಮತ್ತೆ ಅನಿಮಲಿಗೆ ನಾವೇನು ಟಿಕೆಟ್ ಪರ್ಚೇಸ್ ಮಾಡ್ತೀವಲ್ಲ, ಆ ಟಿಕೆಟಿನ ಅಮೌಂಟಲ್ಲೇನೆ ಅವ್ರ ಸ್ಟಾಫಿಗೆಲ್ಲ ಸ್ಯಾಲ್ರಿ ಕೊಡಬೇಕು ಅವರು. ನಮ್ಮ ಟಿಕೆಟಿಂದ ಮೇಂಟೆನೆನ್ಸ್ ಆಗೋಂಥದ್ದು. ಸೊ ಇದೊಂದು ಕ್ಲಾರಿಟಿ ಇಲ್ಲಿ ಕೂಡ ಇಲ್ಲ. ಇಲ್ಲಿಂದ ವಿ ತರ ಇದೆ ನೋಡಿ, ಅಲ್ಲಿವರೆಗೂ ಇದೆ, ಒಂದು ಕೆಳಗಡೆವರೆಗೂ ಸಕ್ಕದಾಗಿ ಕಾಣಿಸ್ತಿದೆ. ಸೊ ಮಾನಿಟರ್ ಲಿಸರ್ಡ್ ಫಸ್ಟಿಗೆ ಉಡಾ ಇಟ್ಟಿದ್ದಾರೆ ಈ ಕೇಜಲ್ಲಿ. ಇಲ್ಲಿದೆಪ್ಪ ಉಡಾ, ಅಲ್ಲಿದೆ ನೋಡು, ಒಂದೇ ಒಂದು 2 ಇದಾವೆ. ಕಡೆ ತಿರ್ಕೊಂಡು ಮಕ್ಕೊಂಡ್ಬಿಟ್ಟಿದೆ. ಸೊ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಬಾಲ ಮಾತ್ರ ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿದೆ ನೋಡಿ, ಬಾಲ ಮಾತ್ರ ಕಾಣಿಸ್ತಾ ಇದೆ. ಇನ್ನೊಂದು ಎಲ್ಲಿದೆ ಅಶೋಕ? ಅದ್ರ ಮುಂದೆ ಇದೆ ಸೌಂಡ್. 2 ಮಾನಿಟರ್ ಲಿಸರ್ಡ್ ಇದೆ ನೋಡಿ. ಇದೇನು ಅಂತ ಸ್ಪೆಷಲ್ ಏನಲ್ಲ, ಎಸ್ಪೆಷಲಿ ಅದು ನಮ್ಮ ಸೈಡಲ್ಲೆಲ್ಲ ನಾರ್ಮಲ್ ಆಗೇನೆ ಕಾಣಿಸ್ತಾ ಇರುತ್ತೆ. ಲಿಸರ್ಡ್ ನೋಡಿರ್ತೀರಾ. ಎಬ್ಬವು ಇಲ್ಲಿದೆ ನೋಡಿ, ಮಲ್ಕೊಂಡಿದೆ. ಹೆವಿ ಸೈಜ್ ಇದೆ ಇದು. ಒಳ್ಳೆ ಟೈಮಿಗೆ ಪೋಸ್ಟ್ ಕೊಡ್ತಾ ಇದೆ. ಎಡೆ ಎತ್ಕೊಂಡಿದೆ ನೋಡಿ. ಇಲ್ಲಿ ಧರ್ಮಸ್ಥಳ ಹೋದಾಗ ಆನ್ ದ ವೇ ರೋಡಲ್ಲೇ ಸಿಕ್ಬಿಟ್ಟಿತ್ತು ದೊಡ್ಡ ಪೈಥಾನ್. ಅದು ವೈಟ್ ಕಲರ್ ಪೈಥಾನ್ ಸಿಕ್ಕಿತ್ತು. ಯಾರಾದ್ರೂ ನಮ್ದು ವಿಡಿಯೋ ನೋಡಿದ್ರೆ, ಪ್ರೀವಿಯಸ್ ವಿಡಿಯೋ, ಅವರಿಗೆ ಗೊತ್ತಿರುತ್ತೆ. ಸೊ ನೋಡಿ ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಏನು 2 ಇದೆಯಾ, ಒಂದಿದೆಯಾ? 2 ಇದೆ. ಅಲ್ಲಿ 2 ಇದೆ. ಟೋಟಲ್ 3 ಹೆಬ್ಬಾವ್ ಇದೆ. ಬ್ರಾಹ್ಮಿನಿ ಕೈಟ್, ಬಿಳಿ ಗರುಡ ಅಂತ ಹಾಕ್ಯಾರ ನೋಡಿ. ಬಿಳಿ ಗರುಡ ಹೆಂಗ್ ಪೋಸ್ ಕೊಡ್ತಾ ಇದೆ ಇಲ್ಲಿ ಕೇಜ್ ಒಳಗೆ. ಅಲ್ಲೂ ಒಳಗಡೆ 2 ಕೂತಿದೆ ನೋಡಿ, ಕಾಣಿಸ್ತಿದ್ಯಾ? ಅಲ್ಲಿ ಮೇಲ್ಗಡೆ 2 ಕೂತಿದೆ. ಟೋಟಲ್ ಒಂದು 4 ಇಟ್ಟಿದ್ದಾರೆ ಇಲ್ಲಿ. ಗೋಲ್ಡನ್ ಫೆಸೆಂಟ್ ಇಲ್ಲಿದೆ ನೋಡಿ, ಒಳಗಡೆ ಓಡಾಡ್ತಾ ಇದೆ. ಇಲ್ಲಿದೆ, ಇಲ್ಲಿ ಓಡಾಡ್ತಿದೆ. ದೊಡ್ಡದಾಗಿದೆ ಅದು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಇವರು ಒಳಗಡೆ ಇದಾಕ್ಬಿಟ್ಟಿದ್ದಾರೆ, ಪರ್ದೆ ಹಾಕಿದ್ದಾರೆ. ಸೊ ಈ ಕೇಜಲ್ಲಿ ಕೆಂದಳಿಲು ಇದೆ, ಮಲಬಾರ್ ಗೈನ್ ಸ್ಕ್ವೆರಿಲ್ ಇದೆ. ಬಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಆಟಾಡೋದಕ್ಕೆಲ್ಲ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ಒಳಗಡೆ ಪೂರ್ತಿ ಜೋಕಲಿ ಟೈಪ್ ಎಲ್ಲ ಹಾಕಿ ಒಂದ್ ಸ್ವಲ್ಪ ವುಡ್ ಎಲ್ಲ ಇಟ್ಟು. ಇಲ್ಲಿ ಸಿಲ್ವರ್ ಫೆಸೆಂಟ್ ಕ್ಲಿಯರ್ ಆಗಿ ಕಾಣಿಸ್ತಿದೆ ನೋಡಿ, ಓಡಾಡ್ತಿದೆ. ಇಲ್ಲೊಂದು 2 ಜೋಡಿ ಬಿಟ್ಟಿದ್ದಾರೆ, ಆ ಕಡೆಯಿಂದ ಒಂದು ಬರ್ತಾ ಇದೆ ನೋಡಿ. ಆಕ್ಚುಲಿ ಹುಂಜಾ ಟೈಪೇ ಇರುತ್ತೆ. ಅದ್ರ ನೆತ್ತಿ ಮೇಲೆ ಕರೆಕ್ಟ್ ಆಗಿ ಬ್ಲಾಕ್ ಕಲರ್ ಮುಲೆಟ್ ತರ ಸ್ಟೈಲ್ ಇದೆ ನೋಡಿ. ಸೈಜ್ ಮಾತ್ರ ಒಂದು ಮರೀಲ್ ನವಿಲ್ ಎಷ್ಟಿರುತ್ತೆ ಆ ಸೈಜ್ ಇದೆ. ಸೊ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ. ಇವಾಗ ಕೋಳಿ ತರಾನೇ ಪುಕ್ಕ ಸ್ವಲ್ಪ ಉದ್ದ ಇದೆ. ಆ ಕಡೆ ನೋಡಿ, ನಮ್ಮ ಮನೆ ಕೋಳಿಗಳೇ ಬಿಟ್ಟಂಗಿದೆ.
ಸೊ ಇಲ್ಲಿ ಕಾಡು ಕೋಳಿ ಅಂತ ಬಿಟ್ಟಿದ್ದಾರೆ, ಇಲ್ಲಿ ತೋರಿಸ್ತೀನಿ ಬನ್ನಿ ಮಜಾ ನಿಮಗೆ. ಇದೆಲ್ಲ ಯಾವ ಆಂಗಲ್ ಇಂದನೂ ಕಾಡು ಕೋಳಿ ತರ ಕಾಣಿಸೋದಿಲ್ಲ, ಬಟ್ ಆಕ್ಚುಲಿ ಕಾಡು ಕೋಳಿನೇ ಇದು. ಕೆಲವರು ಅನ್ಕೋಬಹುದು ಇವ್ರು ನಾವು ಮನೆಗಳಲ್ಲಿ ನೋಡೋಂಥ ನಾಟಿ ಕೋಳಿ ತಂದು ಇಲ್ಲಿ ಹಾಕ್ಬಿಟ್ಟು ಕಾಡು ಕೋಳಿ ಅಂತ ಹೇಳಿದ್ದಾರೆ ಅಂತ, ಬಟ್ ಆಕ್ಚುಲಿ ಅದಲ್ಲ. ಇದು ಟ್ರಾವೆಲ್ ಎಲ್ಲ ಮಾಡ್ತಿರ್ತೀವಲ್ಲ, ಟ್ರೆಕ್ಕಿಂಗ್ ಎಲ್ಲ ಹೋದಾಗ ನೋಡಿರ್ತೀವಲ್ಲೂ ಈ ಥರ. ಮತ್ತೆ ನಮ್ಮ ಕುವೆಂಪು ಯೂನಿವರ್ಸಿಟಿ ಕಾಡಿದೆಯಲ್ಲ ಫಾರೆಸ್ಟು, ಅಲ್ಲೆಲ್ಲ ನೋಡ್ಬೋದು ನೀವು ಈ ಥರದ್ದು. ಡೀಟೇಲ್ಸ್ ಹಾಕಿದ್ದಾರೆ ನೋಡಿ, ಕೆಂಪು ಕಾಡು ಕೋಳಿ, ರೆಡ್ ಜಂಗಲ್ ಫೌಲ್ ಅಂತ ಹಾಕಿದ್ದಾರೆ. ವಾಸಸ್ಥಾನ ಎಲೆ ಉದುರುವ ಕಾಡುಗಳು, ಮೊಟ್ಟೆಗಳು 7 ರಿಂದ 8 ಮೊಟ್ಟೆ ಇಡತ್ತೆ, ಜೀವಿತಾವಧಿ 10 ವರ್ಷದವರೆಗೂ ಬದುಕತ್ತೆ, ದೇಹ ತೂಕ 1 ರಿಂದ 1.5 kg ಇರುತ್ತೆ. ಪ್ಯೂರ್ ನಮ್ಮ ಇಂಡಿಯನ್ ನವಿಲ್ ಇದು. ಸೊ ನೋಡಿ, ಇಂಡಿಯನ್ ಪಿಕಾಕ್ ಇದೆ. ಆ ಇಂಡಿಯನ್ ಪಿಕಾಕ್ ಜೊತೆ ಇದು ಯಾವ್ದೋ ಒಂದು ಪಕ್ಷಿ ಬಿಟ್ಟಿದ್ದಾರೆ ಒಳಗಡೆ. ಇಲ್ಲಿ ನೋಡಿ, ಸೇಮ್ ಕೋಳಿ ಇದೆ. ಅಲ್ಲಿ ಇದು ನೋಡಿದ್ವಲ್ಲ ಫಸ್ಟ್, ಯಾವ್ದು ಗೋಲ್ಡನ್ ಫೆಸೆಂಟ್ ಅಂತ. ಸೊ ಸೇಮ್ ಅದೇ ತರ ಇದೆ ಇದು. ಸೊ ನೋಡಿ, ನವಿಲಿಗೆ ಫುಡ್ ಹಾಕ್ತಾ ಇದಾರೆ ಇವಾಗ. ಎಲ್ಲ ಓಡ್ ಬಂದು ಅವ್ರ ಹತ್ರ. ಅದೊಂದು ಕ್ಯಾಮ್ರಾ ಮುಂದೆ ರೆಕ್ಕೆ ಬಿಚ್ಚಿ ಪೋಸ್ ಕೊಟ್ಬಿಟ್ರೆ ಸಖತ್ತಾಗಿರುತ್ತೆ. ಸಖತ್ ಬ್ರೈಟ್ ಆಗಿದೆ ಕಲರು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದನ್ನ ಹೇಳಿದ್ ನೋಡಿ, ಗೋಲ್ಡ್ ಫೆಸೆಂಟ್ ಇಲ್ಲಿದೆ. ಆಕ್ಚುಲಿ ಅಲ್ಲೊಂದು ಇತ್ತು ಗೋಲ್ಡ್ ಫೆಸೆಂಟು, ಅಲ್ಲಿ ಪರ್ದೆ ಹಾಕಿದ್ದಕ್ಕೆ ಕಾಣಿಸ್ತಿರ್ಲಿಲ್ಲ. ಗೋಲ್ಡ್ ಫೆಸೆಂಟ್ ಜೊತೆ ಸ್ವಲ್ಪ ಪ್ಯಾರೆಟ್ಸ್ ಬಿಟ್ಟಿದ್ದಾರೆ, ಅಲ್ಲಿ ನವಿಲ್ ಜೊತೆ ಬಿಟ್ಟಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ಕೋಳಿ ಇದ್ದಂಗೂ ಇದೆ, ಈ ಕಡೆ ಒಂಥರ ಹದ್ದು ತರನೂ ಇದೆ. ಸೊ ಈ ಕೇಜಲ್ಲಿ ಡಕ್ ಇದೆ ನೋಡಿ, ಇದೊಂಥರ ಡಿಫ್ರೆಂಟ್. ಅದ್ರದ್ದು ಬಾಡಿ ಶೇಪ್ ನೋಡಿ, ಮಧ್ಯದಲ್ಲಿ ಓಡಾಡ್ತಿದೆಯಲ್ಲ ನೀರಲ್ಲಿ, ಅದು ಮೇ ಬಿ ಗಂಡ ಅನ್ಸತ್ತೆ. ಇಲ್ಲಿ ಬೋರ್ಡ್ ಹಾಕಿಲ್ಲ ಇದಕ್ಕೆ, ನಾರ್ಮಲ್ ಬಾತುಕೋಳಿ ಅಲ್ಲ. ಅದ್ರ ಕಲರ್ ಶೇಡು, ಬಾಡಿ, ಅದ್ರ ಪುಕ್ಕ ಎಲ್ಲ ಡಿಫ್ರೆಂಟ್ ಆಗಿದೆ ನೋಡಿ. ಜಾತ್ರೆಲೆಲ್ಲ ಮಾಡಿ ಇಟ್ಟಿರ್ತಾರಲ್ಲ ಟಾಯ್ಸು, ಆ ಥರನೇ ಇದೆ ನೋಡಿ ಅದು. ಇಲ್ಲಿ ಮಿಡ್ಲಲ್ಲಿ ಇರೋದೊಂದು ಮತ್ತೆ ಅದೊಂದು ಹಂಗೆ ಇದೆ ನೋಡಿ, ಸೇಮ್ ಎರಡು. ಫ್ರಂಟ್ ಕತ್ತು ಶೇಪ್ ಮಾತ್ರ ಈ ಪಾರಿವಾಳಗಳು ಮಾಡ್ಕೊಳತ್ತಲ್ಲ, ಗಂಡು ಪಾರಿವಾಳಗಳು, ಹಂಗೆ ಇದೆ ನೋಡಿ. ಅಲ್ಲಿ ಕ್ಲೀನಾಗಿ ನೋಡ್ಕೊಬಿಡಿ ಅದು ಹತ್ರದಿಂದ ಹೆಂಗಿದೆ ಅಂತ. ಸೊ ಇಲ್ಲೂ ಗೋಲ್ಡನ್ ಫೆಸೆಂಟ್ ಇಟ್ಟಿದ್ದಾರೆ ನೋಡಿ. ಅಳಿಲು, ಇಲಿ ಎಲ್ಲ ಇದೆ ನೋಡಿ. ಅದೇನು ಮಾಡ್ತಾ ಇಲ್ಲ ಅದಕ್ಕೆ. ಇಲಿಗಳು ಮರಿ ಹಾಕೊಂಡ್ಬಿಟ್ಟಿದಾವೆ ಇಲ್ಲಿ ಒಳಗಡೆ. ಫ್ರೆಂಡ್ ಆಗ್ಬಿಟ್ಟು ಎಲ್ಲ ಬಂದು ಅದ್ರ ಜೊತೆ ತಿನ್ನಕ್ ಹೋಗ್ತಿದಾವ್ ನೋಡಿ. ಎದ್ರಕೊಂಡೆ ತಿಂತೈತದ ಇಲ್ಲಿ. ಚೆನ್ನಾಗಿರತ್ತೆ ಒಂಥರ ನೋಡೋದಕ್ಕೆ ಎಲ್ಲ ಒಟ್ಟಿಗೆ. ಗೋಲ್ಡನ್ ಫೆಸೆಂಟ್, ಸ್ಕ್ವಿರಿಲ್, ಮೌಸ್ 3 ಒಟ್ಟಿಗೆ ಇದೆ. ರ್ಯಾಬಿಟ್ ಇದೆ ನೋಡಿ, ಕಾಡು ಮೊಲಗಳಿದೆ, ಏನ್ ಸೈಜ್ ಇದೆ. ಅಕ್ವೇರಿಯಂ ಶಾಪ್ಸ್ ಅಲ್ಲೆಲ್ಲ ಇಡ್ತಾರಲ್ಲ, ಪೆಟ್ ಶಾಪ್ ಅಲ್ಲಿ, ಅಲ್ಲೆಲ್ಲ ಸಿಗೋ ಮೊಲಗಳು ನೋಡಿ ಸೈಜು. ಇದನ್ನ ನೋಡಿ ಹೆಂಗಿದೆ, ಅಲ್ಲೊಂದಿದೆ, ಇಲ್ಲೊಂದಿದೆ, 2 ಇದೆ. ಸೊ ಇಲ್ಲಿ ಏನ್ ಪ್ರಾಣಿ ಇಟ್ಟಿದ್ರು ಅಂತ ಗೊತ್ತಿಲ್ಲ, ಜಾಸ್ತಿಂದು ಕೇಜ್ ಹೊಡೆದೋಗಿದೆ. ಇದಿಷ್ಟು ನಿಮಗೆ ಏರಿಯಾ ಬರ್ಡ್ಸ್, ಉಡ, ಈ ತರ ಸಣ್ಣ ಪುಟ್ಟ ಪಕ್ಷಿಗಳದ್ದು, ಪ್ರಾಣಿಗಳದ್ದು ಇಟ್ಟಿರ್ತಾರೆ ಸ್ಟಾರ್ಟಿಂಗ್ ಝೂ ಎಂಟ್ರೆನ್ಸ್ ಅಲ್ಲಿ. ಸೊ ಆ ಕಡೆ ಹೋದ್ರೆ ಅಲ್ಲಿ ಹಂಸ ಬರುತ್ತೆ ಗೊತ್ತಾ, ಸ್ವಾನ್ ಇಟ್ಟಿದ್ದಾರೆ ಇಲ್ಲಿ. ಸೊ ಕಪ್ಪು ಹಂಸ, ಬ್ಲ್ಯಾಕ್ ಸ್ವಾನ್ ನೋಡೋಣ ಬನ್ನಿ. ಇಲ್ಲಿ ಒಳ್ಳೆ ಹೆವಿ ಸೈಜ್ ಅಲ್ಲಿ ಇದೆ, ಬಿಳಿದು ಇದೆ, ಕೆಳಗಡೆ ಡಕ್ ಇದೆ, ನಾರ್ಮಲ್ ಬಾತುಕೋಳಿಗಳು. ಸ್ವಾನ್ ಇದಾವ್ ನೋಡಿ ಇಲ್ಲಿ. ಸ್ವಾನಿಗೂ ಇದಕ್ಕೂ ಬಾತುಕೋಳಿಗೂ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರೆ ನೀವು, ಸೈಜ್ ಡಿಫ್ರೆನ್ಸ್, ಅದ್ರ ಕತ್ತು. ಬಾತುಕೋಳಿಗಳು ಇಲ್ಲಿ ಇದೆ ನೋಡಿ, ಸ್ವಾನ್ ಜೊತೆಗೆ ಕಂಪೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಡಕ್ಕು ಮಾಮೂಲಿ ಸಣ್ಣಕ್ಕಿರುತ್ತೆ, ಸ್ವಾನ್ದು ಹೈಟ್ ಅಲ್ಲಿ ಇರ್ಬೋದು, ಸೈಜ್ ಅಲ್ಲಿ ಇರ್ಬೋದು, ಮತ್ತೆ ಅದ್ರ ಕತ್ತು ಎಲ್ಲ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿದೆ ನೋಡಿ, ಇಲ್ಲೊಂದು 3 ಎಷ್ಟು ದೊಡ್ಡದಾಗಿದೆ ಅಂತ, 3, ಅಲ್ಲೊಂದು 3, 6 ಸ್ವಾನ್ ಇದೆ ಇಲ್ಲಿ, ಕಪ್ಪು ಹಂಸ. ಸೊ ಗೈಸ್ ನೋಡಿ, ಇದು ನಾನು ಹೇಳಿದ್ನಲ್ಲ ಚೈಲ್ಡ್ಹುಡ್ ಅಲ್ಲಿ ನಮಗೆ ಪಿಕ್ನಿಕ್ ಕರ್ಕೊಂಡ್ ಬಂದಾಗೆಲ್ಲ ಅವಾಗೆಲ್ಲ ಗ್ರಿಲ್ಡ್ ಕೇಜ್ ಇರ್ತಿತ್ತು ಅಂತ. ಸೊ ಇದೇ ತರ ಎಕ್ಸಾಕ್ಟ್ ಈ ಪ್ಲೇಸ್ ಅಲ್ಲಿ ಎಬವ್ ಇತ್ತು ಅವಾಗ. ಆಕ್ಚುಲಿ ಈಗ ಇರೋದಕ್ಕಿಂತ ಏನು ಡಬಲ್ ಸೈಜ್ ಇರ್ತಿತ್ತು ಅವಾಗೆಲ್ಲ ಪೈಥಾನ್ಸ್ ಎಲ್ಲ. ಇಲ್ಲಿ ಮರದ ಮೇಲೆ ಇನ್ನೊಂದ್ ಸ್ವಲ್ಪ ಕೊಂಬೆ ತರ ಎಲ್ಲ ಕಟ್ಬಿಟ್ಟು ಕೆಳಗಡೆ ಕೋಳಿ ಗಿಳಿ ಹಾಕ್ಬಿಟ್ಟು ಮೈ ಮುರಿಯೋದು, ಎಬವ್ ಹೆಂಗೆ ಕೋಳಿ ತಿಂದ್ಮೇಲೆ ಅರುಗಿಸ್ಕೊಳ್ಳೋದಿಕ್ಕೆ ಹೆಂಗ್ ಒದ್ದಾಡತ್ತೆ ಅದನ್ನೆಲ್ಲ ತೋರಿಸ್ತಿರೋರು. ಸೊ ಆ ಕಡೆಯಿಂದ ಅದು ಪಕ್ಷಿಗಳದ್ದು ಇದಾದ್ರೆ, ಇಲ್ಲಿ ನೋಡಿ, ಇಲ್ಲಿಂದ ಇವಾಗ ಲೆಪರ್ಡ್ಸು, ಬ್ಲ್ಯಾಕ್ ಪ್ಯಾಂಥರು ಎಲ್ಲ ಸ್ಟಾರ್ಟ್ ಆಗುತ್ತೆ. ಮೊಸಳೆದೊಂದು ಇತ್ತು, ಮೊಸಳೆ ಎಲ್ಲಿ ಬಿಟ್ಟಿದಾರೆ ಗೊತ್ತಿಲ್ಲ, ಅಲ್ಲಿ ಮುಂದೆ ಇರ್ಬೋದು ಇನ್ನು. ಇದೊಂದು ಲಾಸ್ಟ್ ಟೈಮ್ ನಾವು ಬಂದಾಗ ಇನ್ನೂ ರೆಡಿ ಮಾಡ್ತಾ ಇದ್ರು ಕೇಜು. ಸೊ ಈಗ ಪೂರ್ತಿ ಕಂಪ್ಲೀಟ್ ಆಗಿದೆ ನೋಡಿ. ಇದು ಪಕ್ಷಿಗಳನ್ನೆಲ್ಲ ಇಲ್ಲಿ ಬಿಟ್ಟಿದ್ರು, ಈ ಪ್ಯಾರೆಟ್ಸು, ಗೋಲ್ಡನ್ ಫೆಸೆಂಟು ಅದೆಲ್ಲ ಇತ್ತಲ್ಲ. ಸೊ ಎಲ್ಲ ಇಲ್ಲಿ ಬಿಟ್ಟಿರೋರು ನೋಡಿ. ಅದಕ್ಕೆ ಸ್ವಲ್ಪ ಸಣ್ಣ ಜಾಗ ಇತ್ತು. ಸೊ ಈಗ ಅಲ್ಲಿ ದೊಡ್ಡದಾಗಿ ಕೇಜ್ ಆಗಿರೋದ್ರಿಂದ ಆ ಸೈಡಲ್ಲಿ ಬಿಟ್ಟು ಇದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿಂದ ಹೋಗೋದಿತ್ತು, ಈ ಥರ ಹೋಗಿ ಲೈನಾಗಿ ಕಂಬಿಗಳು ಹಾಕಿದ್ದಾರೆ ನೋಡಿ, ಅಲ್ಲಿಂದ ಬರೋದಿತ್ತು. ನಮ್ಮ ಶಿವಮೊಗ್ಗ ಟೈಗರ್ ಆ್ಯಂಡ್ ಲಯನ್ ಸಫಾರಿ ಬ್ಯೂಟಿ ನೋಡ್ಕೊಬಿಡಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ನಾಟ್ ಓನ್ಲಿ ಫಾರ್ ಝೂ ಆ್ಯಂಡ್ ಸಫಾರಿ, ಆಲ್ಸೋ ಜನಗಳು ಬಂದು ಇಲ್ಲಿ ಅಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ ಪಾರ್ಕ್ ಟೈಪ್ ಫೆಸಿಲಿಟಿ ಇದೆ. ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು, ಒಳಗಡೆ ಕ್ಯಾಂಟೀನ್ ಎಲ್ಲ ಇದೆ, ಫುಡ್ ಎಲ್ಲ ಸಿಗುತ್ತೆ. ಬೆಳಗಿಂದ ಈವ್ನಿಂಗ್ ವರೆಗೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾರೆ ಯೂಶಲಿ ನಮ್ಮ ನೋಡು ಶಿವಮೊಗ್ಗ ಸಫಾರಿಗೆ ಬಂದರೆ. ಹೆವಿ ಸೈಜ್ ಕ್ರೊಕೊಡೈಲ್ಸ್ ಇಟ್ಟಿದ್ದಾರೆ ನೋಡಿ, ಏನು ಸಾಮಾನ್ಯ ಇಲ್ಲ ಇದು. ಈ ಕೇಜಿಗೆ ತಂದು ಹಾಕಿದ್ದಾರೆ ನೋಡಿ, ಸೈಜ್ ಹೆಂಗಿದೆ. ಉಭಯವಾಸಿಗಳು ಮ್ಯಾಮಲ್ಸ್.
ಇದು ಡಿಫ್ರೆಂಟ್ ಕೈಂಡ್ ಆಫ್ ಅಲಿಗೇಟರ್ ಅಂತಾರೆ ಗೊತ್ತಾ, ಆ ಟೈಪಿಂದ ಇದು. ನಾರ್ಮಲ್ ಮೊಸಳೆ ಅಲ್ಲ. ನಾರ್ಮಲ್ ಮೊಸಳೆ ಇದು ಈ ತರ ಇಷ್ಟುದ್ದ ಚೂಪು ಮೂತಿ ಬರೋದಿಲ್ಲ ಅದ್ರದ್ದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಗ್ಲ ಇರತ್ತೆ. ಬಟ್ ಇದು ನೋಡಿ ಮೊಸಳೆಗೆ ಒಳ್ಳೆ ವೈಡ್ ಆಗಿ ಜಾಗ ಮಾಡ್ಬಿಟ್ಟಿದ್ದಾರೆ ನೋಡಿ ಚೆನ್ನಾಗಿ. ಅವಕ್ಕೆಲ್ಲ ಇಲ್ಲಿ ಆರಾಮಾಗಿ ಓಡಾಡ್ಕೊಂಡು ಮೊಸಳೆಗೆ ಆಟಾಡ್ಕೊಂಡಿರೋದಕ್ಕೆ ಈ ಕಡೆ ಸ್ವಲ್ಪ ಮರಳು ಹಾಕ್ಬಿಟ್ಟು ಈ ಕಡೆ ಎಲ್ಲ ಜಾಗ ಬಿಟ್ಟಿದ್ದಾರೆ ನೋಡಿ. ಇದು ನಾರ್ಮಲ್ ಕ್ರೊಕೊಡೈಲ್ಸ್ ಇಲ್ಲಿದೆ ನೋಡಿ. ಇದು ಸರಿಯಾಗಿ ಇರತ್ತೆ ಸೈಜ್, ಇದೇನು ಕಮ್ಮಿ ಇರಲ್ಲ. ಒಂದು ಬೈಕ್ ತಕ್ಕೊಂಡು ಮಲಗಿದೆ, ಇನ್ನೊಂದು ಹಂಗೆ ಮಲಗಿದೆ ನೋಡಿ. ಸಣ್ಣ ಮರಿಗಳಿದೆ ನೋಡಿ. ಅದ್ರ ಪಕ್ಕದಲ್ಲಿ ಇಲ್ಲಿ ಸಣ್ಣ ಮರಿಗಳು ಮಲ್ಕೊಂಡಿದೆ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ? ಅಲ್ಲೊಂದು 3 ಇದಾವೆ, ಇಲ್ಲೊಂದು 3 ಇದೆ ನೋಡಿ. ಇಲ್ಲೂ ಇದೆ ನೋಡಿ ಅದ್ರ ಬಾಲದ ಹತ್ರನು. ಇಲ್ಲೇ 4 ಇದಾವ ಮರಿಗಳು ತುಂಬಾ ಇದೆ ಗೈಸ್. ಅಲ್ಲಿ ನೋಡಿ ಸ್ಟಾರ್ಟಿಂಗ್ ಅದತ್ರ 3 ಇದೆ. ಇಲ್ಲಿ ಒಂದಿದೆ ನೋಡಿ, ಇಲ್ಲಿ ಗಿಡದ ಮರಿಯಲ್ಲಿ ಇಲ್ಲೊಂದು ಒಂದಿದೆ. ಮತ್ತೆ ಇಲ್ಲಿ ಹೋಗ್ತಾ ಇದೆ ನೋಡಿ, ಅದೊಂದು ಇದೊಂದು 5 6 ಇದೆ. ನಾವು ಇವತ್ತೆಲ್ಲ ಹಿಂಗೆ ಕೌಂಟ್ ಆಗ್ತಾ ಇರ್ಬೇಕು. ನಾವು ಆ ಕಡೆಯಿಂದ ಈ ಕಡೆಯಿಂದ ಬರೋಷ್ಟರಲ್ಲಿ ಮತ್ತೆ ಮರಿಗಳು ನೋಡಿ. ಇಲ್ಲಿ ಈ ಬಾಲದ ಹತ್ರ 1 2 ಇದೆ. ಟೋಟಲ್ ತುಂಬಾ ಇದೆ, ಒಂದು 8 9 ಮರಿಗಳಿದೆ ನೋಡಿ. ಇಲ್ಲಿ ಬ್ಯಾಕ್ ಗ್ರೌಂಡ್ ಶಾರ್ಟ್ ತೋರಿಸ್ತೀನಿ ಇದ್ರದ್ದು ಯಾವ ತರ ಇದೆ ಅಂತ. ಸೈಜು ಕಾಲ್ ಕಿಸ್ಕೊಂಡು ಮಕ್ಕೊಂಡ್ಬಿಟ್ಟಿದೆ ಮೊಸಳೆ. ಬಾಬಾ ಅದು ಸ್ಟೈಲ್ ನೋಡಿ ಗೈಸ್. ನಿಶಾಚರ ಪ್ರಾಣಿಗಳ ಆವರಣ ಏನೇನಿದೆ ಅಂತಂದರೆ ರಸ್ಟಿ ಸ್ಪಾಟೆಡ್ ಕ್ಯಾಟ್ ಫಸ್ಟ್ ಒನ್ನು, ಸೆಕೆಂಡ್ ಒನ್ನು ಸ್ಮಾಲ್ ಇಂಡಿಯನ್ ಸೈವೇಟು, ಪಾರ್ಕ್ಯುಪಿನ್ ಇದು ಮುಳ್ಳಂದಿ, ಆಮೇಲೆ ಬಾನ್ ಔಲು, ಜಂಗಲ್ ಕ್ಯಾಟು, ಮತ್ತು ಇದೇನಿದು ಗೇಂಡ್ ಸ್ಕ್ವಿರಲ್. ಇದೆಲ್ಲ ನಮ್ಮ ಯೂನಿವರ್ಸಿಟಿಯಲ್ಲೇ ಕಾಣಿಸ್ತಿತ್ತು ಈ ಗೇಂಡ್ ಸ್ಕ್ವಿರಲ್ ರೆಡ್ ಕಲರ್. ಕಾಡು ನಾಯಿ. ಅದು ಆ್ಯಕ್ಚುಲಿ ವೈಲ್ಡ್ ಡಾಗ್. ಅದು ಲಾಸ್ಟಲ್ಲಿರೋದು ಇಂಡಿಯನ್ ಗ್ರೇ ವುಲ್ಫ್. ಸೊ ಈಗ ಇಲ್ಲಿ ಏನಾದರೂ ಇಟ್ಟಿದಾರೋ ಇಲ್ವೋ ಗೊತ್ತಿಲ್ಲ. ಇದೆ ಯಾವ್ದೋ ಕೊಟ್ಟಿಗೆ ಗೂಬೆ, ಬಾನ್ ಹೌಲ್ ಗೂಬೆ ಇಟ್ಟಿದಾರಂತ ಇಲ್ಲಿ. ನೋಡೋಣ ಬನ್ನಿ ಗೂಬೆನ. ಯಾವುದು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಇರುತ್ತೆ ಮೇಲೆ, ಅಲ್ಲಿ ಇಲ್ಲಿ ಏನಾದ್ರು ಕೂತಿರುತ್ತೆ. ಅಲ್ಲಿ ಹೋಗಿದೆ ಕಣೋ, ಇಲ್ಲಿ ಮೇಲ್ಗಡೆ ಕೂತಿದೆ ನೋಡಿ. ಕರೆಕ್ಟಾಗಿ ತೋರಿಸ್ತೀನಿ. ಆ ಮೇಲ್ಗಡೆ ಮೂಲೆಲ್ಲ ಕೂತ್ಬಿಟ್ಟಿದೆ ನೋಡಿ. ಅದು ಹಂಗೆ ಒಂಥರ ಗೂಡ್ ಥರ ಇರೋ ಜಾಗಗಳನ್ನೇ ಹುಡ್ಕೊಳ್ಳೋದು ಜಾಸ್ತಿ. 2 ಇದೆ ಜೋಡಿ, ಅಲ್ಲೋಗಿ ಕೂತಿದೆ. ಆ್ಯಕ್ಚುಲಿ ಅದಕ್ಕೊಂದು ಗೂಡನ್ನ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಅದ್ರೊಳಗೆ ಅದಿಲ್ಲ, ಮತ್ತು ಕೆಳಗಡೆ ಎಲ್ಲ ಈ ಥರ ಜಾಗ ಇದೆ, ಮರದ ಇದೆಲ್ಲ ಮಾಡಿ ಇಟ್ಟಿದ್ದಾರೆ. ಅದು ಮೇಲ್ಗಡೆ ಹೋಗಿ ಕುತ್ಕೊಂಡಿದೆ. ಸೊ ಕಾಡು ಕೂರಿಗೆಲ್ಲ ಅವಕ್ಕೆ ಫ್ರೀಯಾಗಿ ಫಾರೆಸ್ಟ್ ಫೀಲೇ ಬರಬೇಕು ಅಂತ ಹೇಳ್ಬಿಟ್ಟು ಈ ಥರ ಏರಿಯಾದಲ್ಲಿ ಔಟ್ಡೋರಲ್ಲಿ ಬಿಟ್ಟಿರ್ತಾರೆ ನೋಡಿ. ಸರೌಂಡಿಂಗ್ ಪೂರ್ತಿ ಕವರ್ ಮಾಡಿಬಿಟ್ಟು ಹೊರಗಡೆ ಬರೋಕೆ ಆಗ್ದೆಲ್ಲ ಇರೋ ಥರ. ಇಲ್ಲೊಂದು ಕೂತಿದೆ ನೋಡಿ, ಸೇಮ್ ಜಿಂಕೆ ಟೈಪೇ ಇರುತ್ತದು. ಮತ್ತು ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ, 3 ಇದೆ. ಅಲ್ಲೊಂದು ಕುತ್ಕೊಂಡಿದೆ, ಇಲ್ಲಿ ಇನ್ನೊಂದು ಇಲ್ಲಿದೆ. ಅಲ್ಲೊಂದು ಕುತ್ಕೊಂಡಿದೆ, ಇಲ್ಲೊಂದು ಕುತ್ಕೊಂಡಿದೆ ನೋಡಿ, ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಇದಕ್ಕೆಲ್ಲ ಈ ಜಾಗಗಳನ್ನ ಇಷ್ಟು ವೈಡ್ ಆಗಿ ಕೊಟ್ಟಿರ್ತಾರೆ ನೋಡಿ. ಅದಕ್ಕೆಲ್ಲ ಇಕ್ಕಟ್ಟಲ್ಲಿ ಇರೋದಕ್ಕೆ ಆಗೋದಿಲ್ಲ. ಇದಕ್ಕೆ ಚೆನ್ನಾಗಿದೆ ಜಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಾಗಕ್ಕೆಲ್ಲ ಸ್ವಲ್ಪ ಈ ಲೆವೆಲ್ಲಿಗೆ ಅರೇಂಜ್ಮೆಂಟ್ಸ್ ಇರಲಿಲ್ಲ ಇದಕ್ಕೆಲ್ಲ. ಮುಂಚೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಈಗ ಸಪ್ರೇಟ್ ಅದಕ್ಕೆ ಕೇಜ್ಗಳು, ಹೊರಗಡೆ ಔಟ್ಡೋರ್ ಏರಿಯಾ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ರೀಯಾಗಿ. ಸೊ ದಿಸ್ ಈಸ್ ಕಾಲ್ಡ್ ಇನೋವೇಷನ್. ಈಗ ಆಲ್ಸೋ ಯು ಕ್ಯಾನ್ ಸಿ ಮುಷ್ಯಗಳಿದೆ ನೋಡಿ ಇಲ್ಲಿ. ಮರದ ಮೇಲೆ ಹಾರಾಡ್ತಾ ಇದೆ ಮುಷ್ಯಗಳು. ಸೊ ಈ ಕಾಡು ಕುರಿ ಜಿಂಕೆ ಇರೋ ಜಾಗದಲ್ಲಿ ಹೋಗಿ ಅವು ಆಟ ಆಡ್ತಾ ಇರ್ತವೆ, ಮುಷ್ಯ ಮಂಗ ಎಲ್ಲ. ಬ್ಲ್ಯಾಕ್ ಬಕ್, ಸೊ ಕೈಂಡ್ ಆಫ್ ಜಿಂಕೆ ಇದನ್ನು ಬ್ಲ್ಯಾಕ್ ಬಕ್. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಸೊ ಅಡಾಪ್ಷನ್ ಮಾಡ್ಕೊಂಡಿದ್ದಾರೆ ಯಾರೋ 1 ಇಯರಿಗೆ. 26/1/2024 ಇಂದ 26/1/2025 ಜನವರಿವರೆಗೂ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅಡಾಪ್ಷನ್ ಅಂತಂದ್ರೆ ಅವರು ಅದಕ್ಕೆ ವರ್ಷಕ್ಕೆ ಆ ಪ್ರಾಣಿದು ಖರ್ಚು ಎಷ್ಟು ಬರುತ್ತೆ ಅಷ್ಟು ಕೊಡ್ತಾ ಇರ್ತಾರೆ. ಸೊ ಅವ್ರ ನೇಮ್ನ ಇಲ್ಲಿ ಹಾಕಿದ್ದಾರೆ ನೋಡಿ. ಸೊ ತೋರಿಸ್ತೀನಿ ನೋಡಿ, ಬ್ಲ್ಯಾಕ್ ಡಕ್. ಅಲ್ಲಿ ಒಂದಿದೆ, ಏನೋ ನೀರು ಕುಡಿತಾರಂಗಿದೆ. ಆ ಕಡೆ ಕೇಜಲ್ಲಿ ಕೆಳಗಡೆ ಇದೆ. ಆ ಕಡೆ ಕೇಜಲ್ಲಿ ಜಾಸ್ತಿ ಇದೆ, ಈ ಕೇಜಲ್ಲಿ ಓಡ್ ಬರ್ತೀವಿ. ಆ ಕಡೆ ಹೋಗ್ಬೋದು ಅನ್ಸುತ್ತೆ ಹಂಗೆ. ಆ ಕಡೆ ದಾರಿ ಇಲ್ಲ. ಅಲ್ಲಿ ಒಳಗಡೆ ಒಂದು ಹೋಗ್ತಾ ಇದೆ ನೋಡಿ. ಇಲ್ಲಿ ಒಂದು ಒಳಗಡೆ ಹೋಗ್ತಾ ಇದೆ. ಇಲ್ಲೊಂದು ನೀರು ಕುಡಿತಾ ಇದೆ, ಇಲ್ಲೊಂದು ನೀರು ಕುಡಿತಾ ಇದೆ ನೋಡಿ. ದೂರದಲ್ಲಿದೆ ಅದು, ಸ್ವಲ್ಪ ಅದಕ್ಕೆ ಝೂಮ್ ಮಾಡಿ ತೋರಿಸ್ತಿದ್ದೀನಿ, ಕ್ಲಾರಿಟಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿದೆ, ಅದು ಸಖತ್ತಾಗಿದೆ. ಕೊಂಬು ಗಿಂಬೆ ಎಲ್ಲ ಒಳಗಡೆ ಇರೋದು. ಸೊ ಈ ಕೇಜಲ್ಲಿ ನೀಲ್ಗಾಯಿ, ಬ್ಲೂ ಬುಲ್ ಇಲ್ಲಿ ಜಾಸ್ತಿ ಇದೆ. ಇದು ಅಲ್ಲೆಲ್ಲ ಕೂತಿದಾವೆ ನೋಡಿ. ಒಂದು ಹಿಂಡು ಜಿಂಕೆ ಥರ ನಿಮಗೆ ಕಾಣಿಸ್ತಿದೆ. ಆ್ಯಕ್ಚುಲಿ ಹಸು ಸೈಜ್ ಇರುತ್ತೆ, ಅದು ಇನ್ನೂ ಹೈಟಲ್ಲಿ ಇರುತ್ತೆ. ನೀಲ್ಗಾಯಿ ಅಂತ ಕರೀತಾರೆ ಕನ್ನಡದಲ್ಲಿ ಅವನ್ನ. ಸದ್ಯಕ್ಕೆಲ್ಲ ರೆಸ್ಟ್ ಮಾಡ್ತಾ ಇದ್ದಾವೆ, ಕುತ್ಕೊಂಡಿದ್ದಾವೆ. ಅದು ಓಡಾಡುವಾಗ ಈ ಏರಿಯಾ ಸರೌಂಡಿಂಗ್ ಪೂರ್ತಿ ಏನಿದೆ ಇಷ್ಟು ಬಿಟ್ಟಿದ್ದಾರೆ, ಪೂರ್ತಿ ಓಡಾಡ್ಕೊಂಡು ತುಂಬ ಆಕ್ಟಿವ್ ಆಗಿರುತ್ತೆ ಅದು. ಅದ್ರ ಫ್ರಂಟ್ ಫೇಸ್ ಈ ಥರ ಇರುತ್ತೆ. ಡೀಟೇಲ್ಸ್ ಹಾಕಿದ್ದಾರೆ ನೋಡಿ. 150 ಇಂದ 250 kg ಬರುತ್ತೆ, 21 ವರ್ಷ ಬದುಕತ್ತೆ. ಹುಲ್ಲು, ಹಣ್ಣು, ತರಕಾರಿ ಮತ್ತು ಪಶು ಆಹಾರ.
ಸೊ ಇಷ್ಟೊತ್ತು ನಾನೇನು ಪ್ರಾಣಿಗಳನ್ನೆಲ್ಲ ತೋರಿಸ್ತಾ ಬಂದೆ ಕೇಜ್ಗಳು, ಆ ಕೇಜಿಂದ ಇಲ್ಲಿವರೆಗೂ ನಾವು ಹಬ್ಬ ಅಂದರೆ ಒಂದಿನ್ನೂ 250 200 ಮೀಟ್ರ್ ಕವರ್ ಮಾಡಿರೋದಷ್ಟೇ. ಇನ್ನೂ ಬೆಜ್ಜಾನಿದೆ ನೋಡೋದಕ್ಕೆ. ಒಂದು ಆ್ಯಕ್ಚುಯಲ್ ಫಾರೆಸ್ಟ್ ಯಾವ ಥರ ಇರಬೇಕು, ಸುತ್ತಲೂ ಗ್ರೀನರಿ, ಗಿಡ ಮರಗಳೆಲ್ಲ ಬೆಳೆದು ಕ್ಲೀನಾಗಿದೆ. ಬರೀ ಬಿಲ್ಡಿಂಗ್ಸು ಕೇಜ್ ಅಷ್ಟೇ ಮಾತ್ರ ಇಲ್ಲ, ಅವಕ್ಕೊಂದು ಆ್ಯಕ್ಚುಯಲ್ ನೇಚರಲ್ಲಿ ಇದ್ದಂಗೆ ಫೀಲ್ ಆಗುತ್ತೆ, ಆ ಥರ ಮೇಂಟೈನ್ ಮಾಡಿದ್ದಾರೆ. ಸೊ ಇದೇನು ಗೊತ್ತಾ, ಆ್ಯಕ್ಚುಲಿ ಇದು ನೋಡೋದಕ್ಕೆ ಕಾಡು ಕುರಿ ಥರನೇ ಇದೆ, ಬಟ್ ಆ್ಯಕ್ಚುಲಿ ಇದು ಹಂದಿ ಜಿಂಕೆ, ಹಾಗ್ ಡೀರ್ ಅಂತ ಹೇಳಿ. ಸೊ ಇಲ್ಲಿ ಬೋರ್ಡ್ ಹಾಕಿದ ನೋಡಿ, ಹಂದಿ ಜಿಂಕೆ ಹಾಗ್ ಡೀರ್ ಅಂತ. ಸೊ ಇದು ಒಂದು 10-20 ವರ್ಷ ಬದುಕತ್ತೆ. 35 to 50 kg ವೇಟ್ ಬರುತ್ತೆ ಇದನ್ನು. ಸೊ ಆ ಕಡೆಯಿಂದ ಬ್ಲೂ ಬುಲ್ ನೋಡಿದ್ವಲ್ಲ, ಈ ಕಡೆಯಿಂದ ಹತ್ರ ಕಾಣಿಸುತ್ತೆ, ನೋಡೋಣ ಬನ್ನಿ. ಸೊ ಸ್ವಲ್ಪ ಹತ್ರ ಬಂದ್ವಿ ಅವಕ್ಕೆ. ಈ ಕಡೆ ಹಿಂದ್ಗಡೆ ಸೈಡಿಂದ ಎಲ್ಲ ಎದ್ದು ಹೋಗ್ತಾ ಇದಾವೆ ನೋಡಿ. ಈಗ ಗೊತ್ತಾಗತ್ತೆ ನಿಮಗೆ ಸೈಜು. ಅಷ್ಟು ಮಾಡೋದಕ್ಕೆ ಹೋಗ್ತಾವೆ, ರೆಸ್ಟ್ ಮಾಡಿದ್ದು ಸಾಕು ಅಂತ ಎಬ್ಸ್ಬಿಡ್ವಿ ನಾವು ಅದನ್ನ. ಬಂದಿದೀವಲ್ಲ ಅವನ್ನ ನೋಡೋದಕ್ಕೋಸ್ಕರ. ಕಿವಿ ತುಂಬಾ ಶಾರ್ಪ್ ಅಂತ ಅವಕ್ಕೆ. ಹಾ, ಜಸ್ಟ್ ಅಲ್ಲಿ ದೂರದಿಂದ ನೋಡಿದ್ವು ನಮ್ಮನ್ನ. ಕಿವಿನೂ ತುಂಬಾ ಶಾರ್ಪ್. ನಾವೇನು ಸೌಂಡ್ ಮಾಡ್ಕೊಂಡ್ ಬಂದಿಲ್ಲ, ಈ ಕೇಜ್ ಹತ್ರನೇ ಸ್ವಲ್ಪ ನಿಯರ್ ಬಂದಿದ್ದೀವಿ ಬ್ಯಾಕ್ ಸೈಡಿಂದ. ಹೆಂಗೆ ಎದ್ದು ನಿಂತಿದ್ದಾವೆ ನೋಡಿ. ಸೈಜು ಗೊತ್ತಾಗತ್ತಲ್ವ ಇವಾಗ ಕ್ಲಿಯರ್ ಆಗಿ ಯಾವ ಲೆವೆಲ್ ಹೈಟ್ ಇದೆ ಅಂತ ಹೇಳಿ. ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ ದೊಡ್ಡಕ್ಕೆ, ಬಟ್ ರಿಯಾಲಿಟಿಲಿ ಇನ್ನೂ ದೊಡ್ಡದಾಗಿದೆ ನಾನು ಹೇಳ್ದಂಗೆ. ಸೊ ಇಲ್ಲಿ ಸಾಂಬಾರ್ ಡೀರ್ ಇದೆ ನೋಡಿ, ಕಡವೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಎಷ್ಟಿದೆ, ಒಂದು ಅಲ್ಲೊಂದು ಕೂತಿದೆ ನೋಡು, ಒಂದು ಎರಡು ಕೂತಿದೆ. ಸೊ ಎಲ್ಲ ರೆಸ್ಟಿಂಗ್ ಮೋಡಲ್ ಇದೆ ಗೈಸ್ ಇವತ್ತು. ನಾವು ಬೇಡದಲ್ಲೇ ಇದ್ದಾಗ ಎಲ್ಲ ಎದ್ದು ಓಡಾಡ್ತಾ ಇರ್ತವೆ. ಸೊ ಇಲ್ಲೊಂದಿದೆ ನೋಡಿ, ಹಟ್ಟು ಕೆಳಗಡೆ ಒಂದಿದೆ, ಆ ಕಡೆ ಅದ್ರ ಹಿಂದೆ ಒಂದಿದೆ, ಮತ್ತೆ ಈ ಸೈಡ್ ಒಂದೆರಡು ಕೂತಿದೆ. ಅಂದರೆ ದೂರ ದೂರ ಇದೆ, ವೈಡಾಗಿ ಹೋಗಿ ಜಾಗ ಮಾಡಿರೋದ್ರಿಂದ ಇಲ್ಲೆಲ್ಲ ಹತ್ತು ಬರೋಕ್ಕಾಗದೇ ಇದ್ದಂಗೆ ನೋಡಿ ಈ ಥರ ಗುಂಡಿ ಮಾಡಿ ಇಷ್ಟು ದೊಡ್ಡ ಕೇಜ್ ಮಾಡಿ ಇಟ್ಟಿದ್ದಾರೆ. ಝೂಮಲ್ಲಿ ಇದ್ದೀನಿ ನಾನೀಗ, ಝೂಮ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಅಷ್ಟು ದೂರದಲ್ಲಿದೆ ಎಲ್ಲ. ಸೊ ಈ ಸೈಡು ನಾರ್ಮಲ್ ಜಿಂಕೆಗಳಿದೆ, ಸ್ಪಾಟೆಡ್ ಡೀರ್. ಇಷ್ಟು ಇಲ್ಲೊಂದು ಬಂಚ್ ಆಫ್ ಜಿಂಕೆಗಳಿದಾವೆ. ಆಲ್ಮೋಸ್ಟ್ ಈ ಜಿಂಕೆಗಳು ಒಂದು ಕಡೆ ನಿತ್ತಲ್ಲಿ ನೀರಲ್ಲ, ಕೂತಿದ ಕಡೆ ಕೂರಲ್ಲ, ಎಲ್ಲ ಓಡಾಡ್ತಾ ಇದಾವೆ ನೋಡಿ ಒಳಗಡೆ. ಜಿಂಕೆಗಳಿರೋ ಹತ್ರ ಹುಲ್ಲೇ ಇರಲ್ಲ ನೋಡಿ. ಕೆಲವರು ನೇಚರ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹುಲಿನೂ ಇರಬೇಕು, ಹುಲಿ ಇದ್ದು ಈ ಜಿಂಕೆನೆಲ್ಲ ತಿನ್ಬೇಕು ಅಂತ ಹೇಳೋದು ರೀಸನ್ ಏನು ಗೊತ್ತಾ, ಪ್ರಾಪರ್ ರೀಸನ್ನು. ಇಲ್ಲಿ ನೋಡಿ ಬೇರೆ ಕಡೆ ಎಲ್ಲ ಸ್ವಲ್ಪ ಗ್ರೀನರಿ ಕಾಣಿಸುತ್ತೆ, ಇಲ್ಲಿ ಯಾವ ಲೆವೆಲಿಗೆ ಬರ್ಡ್ ಭೂಮಿ ಥರ ಮಾಡಾಕಿದಾವೆ ನೋಡಿ. ಒಂದೇ ಒಂದು ಹುಲ್ಲು ಗಿಡ ಸೊಪ್ಪು ಏನೂ ಬಿಡಲ್ಲ ಜಿಂಕೆಗಳು. ಸೊ ಇದೇ ರೀಸನಿಗೆ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಹುಲಿಗಳು ಇರಬೇಕು, ಅದನ್ನ ಕಾಡುಗಳಲ್ಲಿ ತಿಂತಾ ಇರಬೇಕು. ಸೊ ಇಲ್ಲಿ ನಿಯರಲ್ಲಿ ಕಾಣಿಸ್ತಿದೆ ನೋಡಿ, ಝೂಮ್ ಇನ್ ಮಾಡಿದ್ದೀನಿ, ಇಲ್ಲಿ ಓಡಾಡ್ತಿದೆ ಸ್ಪಾಟೆಡ್. ಆ್ಯಕ್ಚುಲಿ ನಮ್ಮದು ಭದ್ರಾ ರಿಸರ್ವ್ ಫಾರೆಸ್ಟಿಗೆ ಹೋದರೆ ಬೋಟಿಂಗಲ್ಲಿ ಹೋದಾಗಿ ಅನಿಮಲ್ ಪ್ಲಾನೆಟಲ್ಲಿ ಕಾಣಿಸುತ್ತಾರಲ್ಲ, ಒಂದು 30 to 40 ಸ್ಪಾಟೆಡ್ ಡೀರ್ಸು ಒಟ್ಟಿಗೆ ಕಾಣಿಸುತ್ತೆ. ಎಲ್ಲರೂ ನರಿ ನೋಡಿ ಅದೃಷ್ಟ ತಗೊಳ್ಳಿ, ಒಂದು ರಾಶಿ ಇದೆ ನರಿಗಳು. ಫುಲ್ಲು ಆ್ಯಸ್ ಯೂಶುವಲ್ ಯಾವಾಗಲೂ ಆ್ಯಕ್ಟಿವ್ ಆಗಿರೋ ಥರ ಆ್ಯಕ್ಟಿವ್ ಆಗಿ ಗುಂಪಲ್ಲಿ ಓಡಾಡ್ತಿದೆ ನೋಡಿ. ಎರಡಕ್ಕೆ ಕರೆದೆ ಬಂದ್ಬಿಟ್ಟು ಓಡ್ತಾ ಇದ್ದಾವೆ ಹತ್ರ, ರೆಸ್ಪಾಂಡ್ ಮಾಡ್ತಾ ಇದೆ. ಏನು ಭಯಂಕರ ಇದೆ, ಒಂದು 10 ಮೇಲಿದೆ ನರಿಗಳು. ಇಲ್ಲಿವರೆಗೂ ಬಂದಿತ್ತು ಅರ್ಧ ದಾರಿವರೆಗೂ. ಅದು ಏನು ಮಾಡ್ತಾ ಇದೆ ಅಂತಂದರೆ, ವಿಜುವಲ್ ನೋಡಿದಾಗ ಇಲ್ಲಿವರೆಗೂ ಬರ್ತಾ ಇತ್ತು, ನಾವು ಆ ಕಡೆ ಮುಂದೆ ಸುಮ್ಮನೆ ಪಾಸ್ ಆಗೋ ಥರ ಮಾಡಿದೆ, ಪೂರ್ತಿ ಇಲ್ಲಿ ಕೇಜ್ ಹತ್ರ ಬರ್ತಾ ಇತ್ತು. ಇದು ಮತ್ತೆ ನಾನು ರಿಟರ್ನ್ ಬಂದಿದ ತಕ್ಷಣ ಓಡೋಗ್ತದೆ. ನಮ್ಮ ಇಂಡಿಯನ್ ವೈಲ್ಡ್ ಡಾಗ್ಸ್ ಇದೆ ನೋಡಿ ಇಲ್ಲಿ, ಆ ಕಡೆ ಸಫಾರಿಲಿ ಬಿಟ್ಟಿದ್ದಾರೆ, ಹಿಂದ್ಗಡೆ ಫ್ರೀಯಾಗಿ ಓಡಾಡ್ತಿದೆ. ಗ್ಲಾಸ್ ಒಳಗೆ ಒಂದ್ ಎರಡಿದೆ ನೋಡಿ, ಈಗೆಲ್ಲ ಆಟ ಆಡ್ತಿದೆ ನೋಡಿ, ತೋರಿಸ್ತೀನಿ. ಮಾತುಗಳನ್ನ ಹೇಳ್ಕೊಂತೀವಿ. ಆ ಕಡೆ ಕೇಜಿಂದ ಆಚೆ ಸಫಾರಿಲಿ ಇರೋ ವೈಲ್ಡ್ ಡಾಗ್ಸ್ ಬಂದ್ಬಿಟ್ಟು ಇದಕ್ಕೆ ರೇಗಿಸ್ತಾ ಇದಾವೆ ಕೇಜ್ ಒಳಗೆ ಇರೋದಕ್ಕೆ. ಎಲ್ಲ ಒಂದ್ ಗುಂಪು ಹೆಂಗಿದೆ ನೋಡಿ. ಅದು ಸಡನ್ ಆಗಿ ನೋಡೋದಕ್ಕೆ ನರಿ ತರ ಅನ್ಸುತ್ತೆ, ಬಟ್ ಆಕ್ಚುಲಿ ಅದಕ್ಕೂ ಡಿಫ್ರೆನ್ಸ್ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಇದು ಇಂಡಿಯನ್ ವೈಲ್ಡ್ ಡಾಗ್ಸ್. ಇದಕ್ಕಿಂತ ತುಂಬಾ ಸ್ಟ್ರಾಂಗೆಸ್ಟ್ ಅಂತಂದ್ರೆ ಆಫ್ರಿಕನ್ ವೈಲ್ಡ್ ಡಾಗ್ಸ್. ಏನು ಅನಿಮಲ್ ಪ್ಲಾನೆಟ್ ಅಲ್ಲಿ ನೋಡ್ತೀರಾ ಐನಾಗೆಲ್ಲ ಅಟ್ಯಾಕ್ ಮಾಡ್ತಾ ಇರುತ್ತೆ, ಅದು ಆಫ್ರಿಕನ್ ವೈಲ್ಡ್ ಡಾಗ್ಸ್. ಝೂದು ಬ್ಲೂ ಪ್ರಿಂಟ್ ಇಲ್ಲಿದೆ ನೋಡಿ, ಎಷ್ಟನೇ ನಂಬರ್ ಅಲ್ಲಿ ಇದೀವಿ ಅಂತ. ನಾವೀಗ ಈ ವೈಲ್ಡ್ ಡಾಗ್ಸ್ ವರ್ಗೂ ಕಂಪ್ಲೀಟ್ ಮಾಡಿದೀವಿ. ನೆಕ್ಸ್ಟ್ ಈಗಿಂದ ಸ್ಟಾರ್ಟ್ ಆಗುತ್ತೆ ಗೈಸ್, ಹುಲಿ, ಲೆಪರ್ಡ್ಸ್, ಬ್ಲಾಕ್ ಪಂಥರ್, ಲಯನ್ ಎಲ್ಲ. ಈ ಮುಷ್ಯಗಳಿಗೆ ಒಂದು ಸಪ್ರೇಟ್ ಕೇಜ್ ಇದೆ ನೋಡಿ. ಇಲ್ಲೇನಾದ್ರು ಜಿಂಕೆ ಬಿಟ್ಟಿದ್ರೆ ಎಲ್ಲ ಬರ್ಡ್ ಹೋಗಿರೋದು. ಜಿಂಕೆ ಇಲ್ಲೇನಾದ್ರು ಬಿಟ್ಟಿದ್ರೆ ಬಡ್ದು ಬಾಯಿಗೆ ಹಾಕೊಂಡಿರ್ತಿತ್ತು ಹುಲ್ನೆಲ್ಲ. ಸೊ ಮುಷ್ಯಗಳು ಕಾಣಿಸ್ತಿಲ್ಲ ಇಲ್ಲಿರೋದಕ್ಕಿಂತ ಜಾಸ್ತಿ, ಅದಕ್ಕೆ ಈ ಕೇಜ್ ಎಲ್ಲ ಮ್ಯಾಟ್ರ್ ಆಗಲ್ಲ, ಆರಾಮಾಗಿ ಹೊರಗಡೆಯಿಂದ ಹತ್ಕೊಂಡು ಹೋಗುತ್ತೆ. ಬಟ್ ಆಕ್ಚುಲಿ ಎಲೆಕ್ಟ್ರಿಕ್ ವೈರ್ ಕೊಟ್ಟಿರಂಗಿದ್ದಾರೆ ಸೈಡ್ ಅಲ್ಲಿ ನೋಡಿ. ಮುಷ್ಯನಿಗೆ ಒಂದು ಹಟ್ ಮಾಡ್ಬಿಟ್ಟು ಒಂದು ಮನೆ ತರ ನೇಮು ಕೊಟ್ಬಿಟ್ಟಿದ್ದಾರೆ ನೋಡಿ, ಅವಕ್ಕೆ ಲಂಗೂರ್ ಕಟ್ಟೆ ಅಂತ. ಸೊ ಅದಕ್ಕೆ ಆಟ ಆಡೋದಕ್ಕೆ ಈ ತರ ದಾರಗಳೆಲ್ಲ ಹಾಕಿ ಸೊ ಎಲ್ಲ ಹೊರಗೆ ಹೋಗಿದಾವೆ. ಪುನಗೂ ಬೆಕ್ಕು, ಮರ ಬೆಕ್ಕು, ಏಷ್ಯನ್ ಪಾಮ್ ಸೈವೆಟ್ ಕ್ಯಾಟ್ ಇದು. ಆಕ್ಚುಲಿ ಇದ್ರ ಬಿಹೇವಿಯರ್ ಬಂದು ಮಾರ್ನಿಂಗ್ ಟೈಮ್ ಇದು ಫುಲ್ ರೆಸ್ಟ್ ಮಾಡತ್ತಂತೆ, ಈವ್ನಿಂಗ್ ಟು ನೈಟ್ ಆಕ್ಟಿವೇಟ್ ಆಗಿರುತ್ತೆ.
ಆಮೇಲೆ ಸಿವೆಟ್ ಕಾಫಿ ಅಂತ ಸಿಗತ್ ಗೊತ್ತಾ, ಆ ಕಾಫಿ ಬೀಜನ ಇದ್ರ ವೇಸ್ಟ್ ಇಂದ ಅದನ್ನ ಮಾಡೋದು. ಇದು ಕಾಸ್ಟ್ಲಿಯೆಸ್ಟ್ ಅಂತೆ. ಸಿವೆಟ್ ಕಾಫಿ ಕುಡಿದಿದ್ಯಾ? ಕುಡ್ದಿಲ್ಲಪ್ಪ, ನೋಡಿದೀನಿ ಅಷ್ಟೇ. ಎಲ್ರು ನೋಡಿ ಅದನ್ನ ಹೆಂಗ್ ನೋಡ್ತಾ ಇದಾರೆ. ರಸ್ಟಿ ಸ್ಪಾಟೆಡ್ ಅದು ಸಿವೆಟ್. ಓಕೆ, ಇದು ರಸ್ಟಿ ಸ್ಪಾಟೆಡ್ ಕ್ಯಾಟ್ ಅಂತ. ಇಂಡಿಯನ್ ಬೆಕ್ ಹೆಂಗಿರುತ್ತೆ ಹಂಗೆ ಇದೆ ನೋಡಿ, ಈ ಕಡೆ ಕಾಣಿಸ್ತಿದೆ ಲೆಫ್ಟ್ ಸೈಡ್ ಅಲ್ಲಿ ಒಳಗಡೆ. ಅವರು ಕರೀತಾ ಇದಾರೆ ಹೆಸರು ಆ ಕಡೆಯಿಂದ, ಲೂಸಿಫೈರ್ ಅಂತ ನೇಮ್ ಇಟ್ಟಿದ್ದಾರೆ. ಇಲ್ಲಿವರೆಗೂ ಬಂತು ನೋಡಿ. ಇಲ್ಲಿರೋರಿಗೆ ಈ ಏನೋ ಫಾರೆಸ್ಟ್ ಕ್ಯಾಟ್ ಇಂದ ಹಿಡಿದು ಬಿಗ್ ಕ್ಯಾಟ್ಸ್ ವರ್ಗು ಪ್ರತಿಯೊಂದು ಅಡ್ಜಸ್ಟ್ ಆಗೋಗಿರತ್ತೆ. ಅವರು ನೋಡ್ಕೊಂಡು ಅದಕ್ಕೆಲ್ಲ ಫುಡ್ ಎಲ್ಲ ಹಾಕಿ ಅವರೇ ಪಾಲನೆ ಮಾಡೋದ್ರಿಂದ. ಸಿವೆಟ್ ಇರೋದು ಈ ಕಡೆ. ಸಿವೆಟ್ ಆಕ್ಚುಲಿ ಕಾಣಿಸ್ತಿಲ್ಲ ಸರ್. ಏನ್ ಹಾಕ್ತಿವಿ ಅಂತ ಹೇಳಿದ್ರಿ? ಬಂದ್ಬಿಟ್ಟು ಇದು ಮೊಟ್ಟೆ ಹಾಕ್ತಿವಿ, ಚಿಕನ್ ಹಾಕ್ತಿವಿ, ಫ್ರೂಟ್ ಮಿಕ್ಸ್ ಹಾಕ್ತಿವಿ. ಅದೇ ಏನಾದ್ರು ಅದು ಪುಡಿ ಮಾಡಾಕ್ಬೇಕಾ ಹಂಗೆ ತಿನ್ನೋದು? ಮೊಟ್ಟೆ ಅಲ್ಲ, ಮೊಟ್ಟೆ ಇದಲ್ಲ, ಮೊಟ್ಟೆ ಪುಡಿ ಮಾಡ್ತೀವಿ. ಚಿಕನ್ ಅಷ್ಟೇ ಎಸ್ತೀವಿ, ಸಣ್ಣ ಪೀಸ್. ಓಕೆ, ಅದಕ್ಕೆ ನಾನ್ ವೆಜ್ ಆಗಲ್ವಾ? ಅದಕ್ಕೆ ಕತ್ತಿನ ಪೀಸ್ ಹಾಕ್ತಿವಿ. ಚಿಕನ್ ಕತ್ತಿನ ಪೀಸ್ ಅಷ್ಟೇ. ಮೊಟ್ಟೆ ಹಾಕ್ತಿವಿ. ಇವಾಗ ಬಂದು ನೋಡಿ. ಬಂತು ನೋಡಿ. ಇಲ್ಲಿ ಗ್ಲಾಸ್ ಒಳಗಡೆನೆ ಫುಲ್ ಗ್ಲಾಸ್ ನಿಯರ್ ಬಂದಿದೆ. ಅದು ಯಾವಾಗ ಅಲ್ಲೇ ಇರುತ್ತದೆ, ಇಲ್ಲೇ ಸುತ್ತಾಡ್ತಿದೆ ನೋಡಿ. ಇಲ್ಲಿ ಗ್ಲಾಸ್ ಶೇಡಿಗೆ ಸ್ವಲ್ಪ ಕಾಣಿಸೋದಿಲ್ಲ. ಅವ್ರು ಕರೆದಿದ ತಕ್ಷಣ ಓಡ್ ಬರುತ್ತದು. ಸೊ ನೋಡಿ, ಲೂಸಿಫೈರ್ ಬಂತಿಲ್ಲಿ. ನೋಡೋದಿಕ್ಕೆ ನಾರ್ಮಲ್ ಬೇಕ್ ತರನೇ ಇದೆ, ಬಟ್ ನಾರ್ಮಲ್ ಬೇಕಲ್ಲ. ಸೊ ಈ ಸಿವೆಟ್ ಈಗ ಒಂದು ಸ್ವಲ್ಪ ಕ್ಲಿಯರ್ ಆಗಿ ಕಾಣ್ತಿದೆ ನೋಡಿ. ಅಲ್ಲಿ ಸೆಲ್ಫ್ ಹತ್ರ ತಗೊಂಡಿದೆ. ಕಾಣಿಸ್ತಿದೆ ಸರ್. ಸೆಲ್ಫ್ ಬಿಟ್ಟು ಬರ್ತಾ ಇಲ್ಲ ಅದು. ಸೊ ನಾನು ಇವಾಗ ನಿಮಗೆ ತೋರಿಸ್ತಿರೋ ಸ್ಪಾಟ್ ಏನು ಅಂದರೆ, ಕ್ಯಾಮ್ರಾದಲ್ಲಿ ಈ ಥರ ಕಾಣಿಸ್ತಿದೆ. ಆ್ಯಕ್ಚುಲಿ ಅದು ಡೋರ್ ಎಲ್ಲ ಇಟ್ಟಿದ್ದಾರೆ ನೋಡಿ. ವಿಂಡೋ ಫುಲ್ ಬ್ಲ್ಯಾಕ್ ವಿಂಡೋ. ಬ್ಲ್ಯಾಕ್ ವಿಂಡೋದಲ್ಲಿ ಮಧ್ಯೆ ಒಂದು ಸ್ಪೇಸ್ ಬಿಟ್ಟು ನೋಡೋದಕ್ಕೆ ಮಾತ್ರ ಇಲ್ಲಿಂದ ತೋರಿಸಿದ್ ನಾನು ನಿಮಗೆ. ಇಂಡಿಯನ್ ಬಿಯರ್. ಮಧ್ಯಾಹ್ನ ಅಲ್ಲ, ಸುಸ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಸ್ವಲ್ಪ ಬಿಸಿಲು ಬೇರೆ ಇದೆ. ಲಾಸ್ಟಲ್ಲಿ ಕುತ್ಕೊಂಡಿದೆ. ಇಲ್ಲ ಅಂದರೆ ತುಂಬ ಎಂಟರ್ಟೈನ್ ಮಾಡೋಂಥ ಪ್ರಾಣಿ ಅಂತ ಅಂದರೆ ಇದೇನೆ, ಕರಡಿಗಳು. ಸ್ಲಾತ್ ಬಿಯರ್. ಇನ್ನೊಂದು ಬ್ರೌನ್ ಬಿಯರ್ ಬರುತ್ತಲ್ಲ, ಅದು ಹೆವಿ ಸ್ಟ್ರಾಂಗು. ಅದಕ್ಕಿಂತ ಸ್ಟ್ರಾಂಗ್ ಅಂತಂದರೆ ಪೋಲಾರ್ ಬಿಯರ್. ಇಲ್ಲಿ ಮೂಲಲ್ಲಿ ಒಳಗಡೆ ಇದೆಯಾ? ಇಲ್ಲಿದೆ ನೋಡಿ. ಲಾಸ್ಟಲ್ಲಿ ಎರಡು ಆಟ ಆಡ್ತಿದೆ. ನರಿಗಳ ತರ ಫೋರ್ಸ್ ಕೊಡ್ತಾ ಇರ್ತೀನಿ. ಸೊ ಸ್ಟ್ರೈಪ್ ಡೀನಾ ನಮ್ಮ ಇಂಡಿಯಾದು. ರೇರ್ ಕಾಣಿಸೋದಿದ್ದು. ಜಾಸ್ತಿ ಸಿಗೋದು ಅಂತಂದ್ರೆ ಸ್ಪಾಟೆಡ್ ಡೀನಾಸ್. ದಾರ ಹಿಡ್ಕೊಂಡು ಆಟಾಡ್ತಿದ್ದು. ಅಲ್ಲ, ಇವು ಆಕ್ಚುಲಿ ಹಿಂಗೆ ಗುಂಪಲ್ಲೇ ತಿನ್ನೋದು. ಆಕ್ಚುಲಿ ಅದು ಇನ್ನೂ ಸೈಜ್ ಇದೆ. ಡೌನ್ ಇದೆ ಅದ್ರ ಕೇಜು ತುಂಬಾ. ನಾವು ನಿಂತಿರೋ ಹೈಟ್ ಇಂದ ಬಂತ್ ನೋಡು, ಬರ್ತಾ ಇದೆ ನೋಡಿ. ಇಲ್ಲಿ ಏನಂತ ಅಂದ್ರೆ, ದೊಡ್ಡ ಪ್ರಾಣಿಗಳು ನೋಡಕ್ ಬಂದಾಗ ಝೂಗಳಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ತಕ್ಷಣ ಕಾಣಿಸೋದಿಲ್ಲ. ಸ್ವಲ್ಪ ನೋಡ್ಬೇಕು. ಆಲ್ಮೋಸ್ಟ್ ಅದು ಈ ತರ ಮೂಲೆಯಲ್ಲಿ ಗುಹೆ ತರ ಇರೋ ಜಾಗಗಳಿರತ್ತೆ. ಇವನು ನಾಯಿ ಕರೆದಂಗೆ ಕರಿತಾ ಇದ್ದಾನೆ. ಮನೆಗೆ ರೂಟ್ ಅನ್ಕೊಂಡ್ಬಿಟ್ಟೆ. ಸೊ ಝೂಮ್ ಮಾಡಿ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ. ದೂರದಲ್ಲಿದೆ, ಅಷ್ಟು ಹೈಲೈಟ್ ಆಗೋದಿಲ್ಲ ನಿಮಗೆ. ಕರೆಕ್ಟಾಗಿ ಇದೆರಡು ಮರಗಳ ಮಧ್ಯದಲ್ಲಿ ಅಲ್ಲಿ ಕೂತಿದೆ ನೋಡಿ. ಅಲ್ಲಿ ದೂರದಲ್ಲಿ ನೋಡ್ತಾ ಇದೆ. ಹೆಂಗೆ ಪೋಸ್ ಕೊಡ್ತಾ ಇದೆ ನೋಡಿ. ಅಲ್ಲಿದೆ ನೋಡಿ. ಇಲ್ಲಿ ಕ್ಲಾರಿಟಿ ಹೋಗುತ್ತೆ, ಬಟ್ ಸ್ಟಿಲ್ ಹುಲಿ ನೋಡಬೇಕು ಅಂತಂದರೆ ಅಲ್ಲಿದೆ ನೋಡಿ. ಆ್ಯಸ್ ಇಟ್ ಈಸ್ ಎ ಟೆರಿಟೋರಿಯಲ್ ಅನಿಮಲ್. ಸಿಂಹ ಥರ, ಬೇರೆ ಪ್ರಾಣಿಗಳ ಥರ, ವೈಲ್ಡ್ ಡಾಗ್ಸ್ ಥರ ಗುಂಪಲ್ಲಿ ಬಿಡೋದಕ್ಕಾಗಲ್ಲ. ಸಿಂಗಲ್ ಒಂದೇ ಬಿಡಬೇಕು. ಹುಲಿ ಕೇಜು ಈ ಥರ ಇದೆ. ಸೊ ಹೋದ್ಸರಿ ಬಂದಾಗ ಹುಲಿ ಸಿಂಹ ಎಲ್ಲ ತುಂಬ ನಿಯರಲ್ಲೇ ಕಾಣಿಸಿತ್ತು. ಸಿಂಹನೂ ಅಷ್ಟೇ ಇಲ್ಲಿವರೆಗೂ ಬಂದಿತ್ತು, ಕೇಜ್ ನಿಯರ್ವರೆಗೂ ಬಂದಿತ್ತು. ಇಷ್ಟತ್ರ ಎಲ್ಲ ಬಂದರೆ ಅದು ಸೈಜು ಹೆಂಗಿದೆ ನೋಡೋರಿಗೂ ತುಂಬ ಖುಷಿ ಆಗುತ್ತೆ. ಬಟ್ ಆಲ್ಮೋಸ್ಟ್ ಈ ಥರ ಝೂ ಅಥವಾ ಸಫಾರಿಗೆ ಬಂದಾಗೆಲ್ಲ ಅವಕ್ಕೆ ನಾವು ವೇಟ್ ಮಾಡಲೇಬೇಕಾಗತ್ತೆ. ಬಂದಿದೆ ಕಣ, ಕೇಜ್ ಹತ್ರ ಬಂದಿದ್ದೀವಿ. ಕಾಣಿಸ್ತಿದೆ ಅದು ಬರುತ್ತದೆ. ಫೀಮೇಲ್ ಲಯನ್ ಇದು. ಏನು ಸೈಜ್ ಇದೆ ನೋಡಿ. ಸೊ ಲಾಸ್ಟ್ ಟೈಮ್ ಬಂದಾಗಲೂ ಅದೇ ಸ್ಪಾಟಲ್ಲಿ ಇತ್ತು. ಯಾವಾಗಲೂ ಅದು ಮೇ ಬಿ ಫೇವ್ರೇಟ್ ಜಾಗ ಅನ್ಸುತ್ತೆ. ಅಲ್ಲಿ ಮಧ್ಯದಲ್ಲಿ ಕುತ್ಕೊಂಡಿರುತ್ತೆ. ಸೊ ಮೇಲ್ ಲಯನ್ ಕಾಣಿಸ್ತಿಲ್ಲ. ಆ ಕಡೆ ಎಲ್ಲೋ ಇದೆ. ಈಗಲೂ ಕೂಗತ್ ನೋಡಿ ಅದು. ಕೇಳಿಸ್ಕೊಳ್ಳಿ. ಕರೆಕ್ಟಾಗಿ ನಾವು ಬಂದಿರೋ ಟೈಮಲ್ಲಿ ಎಂಟ್ರಿ ಪ್ಲಸ್ ಸೌಂಡ್ ಮಾಡ್ತಾ ಇದೆ. ಔಟ್ಡೋರಿಂದ ಹೆಂಗೆ ಕೇಳಿಸುತ್ತೆ ಸೌಂಡು. ಫೀಮೇಲ್ ಲಯನ್ದು. ಸೊ ಒಂದೆರಡು ರೌಂಡ್ ಕೂಗಿ ಕೂತಿದೆ ನೋಡಿ. ಇಲ್ಲಿ ಇದೇ ಲಯನ್ ಆ್ಯಂಡ್ ಟೈಗರ್ಸ್. ಒಳಗಡೆ ಸಫಾರಿಲಿ ಹೋದರೆ ಸಫಾರಿ ಒಳಗಡೆ ಹೆಂಗೆ ತುಂಬ ಸಿಗುತ್ತೆ ನೋಡೋದಕ್ಕೆ. ಮತ್ತು ಕೇಜ್ ಒಳಗಿಟ್ಟಿರೋದಿಲ್ಲ. ಕೆಲವೊಂದು ಮಾತ್ರ ಕೇಜಲ್ಲಿ ಇರುತ್ತೆ, ಕೆಲವೊಂದನ್ನು ಹಂಗೆ ಬಿಟ್ಟಿರ್ತಾರೆ. ವೆಹಿಕಲ್ ಜೊತೆಗೆ ಎಲ್ಲ ಓಡ್ ಬರ್ತಾ ಇರುತ್ತೆ. ಸಫಾರಿಗೆ ಹೋದರೆ ಅದು ಅಡ್ವಾಂಟೇಜು. ಬ್ಲ್ಯಾಕ್ ಪ್ಯಾಂಥರ್ ಸೈಟ್ ಮಾಡೋದಕ್ಕೆ ಎಷ್ಟೆಲ್ಲ ಫೋಟೋಗ್ರಾಫಿ 2 ಅವರ್ 3 ಅವರ್ ಕುತ್ಕೊತಾರೆ. ಬಟ್ ಆ್ಯಕ್ಚುಲಿ ಇದು ಇಷ್ಟು ನಿಯರಲ್ಲಿದೆ ನೋಡಿ. ಇಲ್ಲಿ ಮೇಲ್ಗಡೆ ಲೆಪರ್ಡ್ ಇದೆ. ಇಲ್ಲಿ ಇದು ಓಡಾಡ್ತಾ ಇದೆ ನೋಡಿ. ಹುಯ್ ನೋಡಿ ಏನು ಸ್ಟೈಲಾಗಿ ಓಡಾಡ್ತಿದೆ, ವಾಕ್ ಮಾಡ್ತಾ ಇದೆ. ಜಾಗ್ವಾರ್ ಬೇರೆ ಮೇಲ್ಗಡೆ ಇರೋದು ಲೆಪರ್ಡ್. ಜಾಗ್ವಾರ್ ಇನ್ನೂ ದೊಡ್ಡ ಡಾಟ್ ಬರುತ್ತೆ. ಸೊ ಜಾಗ್ವಾರ್ ಬ್ಲ್ಯಾಕ್. ಲೆಪರ್ಡ್ ನೋಡಿ ತಿಂದ್ಬಿಟ್ಟು ಆಕ್ಳಿಸ್ತಾ ಇದೆ, ರೆಸ್ಟ್ ಮಾಡ್ತಾ ಇದೆ.
ಬಾಯಿ ತೆಗೆದ್ರೆ ಎಷ್ಟಾಗಲ್ಲ ಇದೆಯಲ್ಲ ಅದ್ರದ್ದು. ಆಕ್ಚುಲಿ ಇದ್ರದ್ದೇನು ಸೌಂಡ್ ಕಮ್ಮಿ ಇರಲ್ಲ. ಎಲ್ಲರೂ ಅನ್ಕೊಂತೀರಾ ಸಿಂಹ ಹುಲಿದ್ ಮಾತ್ರ ಜಾಸ್ತಿ ಸೌಂಡ್ ಅಂತ. ಬಟ್ ಆಕ್ಚುಲಿ ಪಾಂಥರ್ ಮತ್ತೆ ಲೆಪರ್ಡ್ದು ಕೂಡ ತುಂಬಾ ಹೆವಿ ಸೌಂಡ್ ಬರುತ್ತೆ ಅದು ಗರ್ಜನೆ ಮಾಡಿದಾಗ. ಲೆಪರ್ಡ್ ಮರ ಹತ್ತ ತೋರಿಸ್ತೀನಿ ಈಗ ಹೆಂಗದು. ಅಲ್ಲಿ ಮೇಲ್ಗಡೆ ಒಂದಿದೆ ಕಣ, ಮೇಲ್ಗಡೆನೂ ಒಂದಿದೆ ನೋಡಿ ಅಲ್ಲಿ. ಸೈಜ್ ಸರಿಯಾಗಿದೆ ಅದು. ಅಲ್ಲೊಂದು, ಮಧ್ಯದಲ್ಲಿ ಒಂದ್ 2 3, ಇದೊಂದು ಪಾಂಥರ್. ಎಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಈ ಥರ ಮರದ ಮೇಲೆ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾವೆ ನೋಡಿ. ಇದೊಂದು ಮಾತ್ರ ಸ್ವಲ್ಪ ಫಿಟ್ನೆಸ್ ಫ್ರೀಕ್ ಅನ್ಸುತ್ತೆ, ವಾಕ್ ಮಾಡ್ತಾ ಇದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಜನಗಳೆಲ್ಲ ಕೈ ಹಾಕೋದು ಇದ್ರೊಳಗೆಲ್ಲ ಕೇಜಲ್ಲಿ ಇದು ಮಾಡ್ತಾರೆ ಅಂತ. ಗ್ರಿಲ್ಡ್ ಕೇಜ್ ಬದಲು ಜನ ನೋಡೋದ್ರ ಕರೆಕ್ಟಾಗಿ ಈ ಥರ ಗ್ಲಾಸ್ ಕೇಜ್ ಇಟ್ಟಿರ್ತಾರೆ. ಅದು ಕೂಗೋದು ನಮಗೆ ಕೇಳಿಸುತ್ತೆ, ನಾವು ಮಾತಾಡಿದ್ದು ಕೇಳಿಸಲ್ಲ ಒಳಗಡೆ, ಅಷ್ಟು ಹಾರ್ಡ್ ಇದೆ ಗ್ಲಾಸು. ಅಕ್ಟೋಬರ್ 2ರಿಂದ 8 ವನ್ಯಜೀವಿ ಸಪ್ತಾಹ ಅಂತ ನಾವು ಆಚರಿಸ್ತೀವಿ. ಆಮೇಲೆ ಸರ್ವೇಸ್ ನಡೀತಾ ಇರುತ್ತೆ, ಆಪ್ಟಿಟ್ಯೂಡ್ ಟೆಸ್ಟ್ ಮಾಡೋಕ್ಕೆ, ಡ್ರಾಯಿಂಗ್ ಕಾಂಪಿಟೇಷನ್ಸ್ ಇದೆ, ಸ್ಟೇಜ್ ಪ್ರೋಗ್ರಾಮ್ ಇದೆ, ಆಮೇಲೆ ಆರ್ನಿಥಾಲಜಿ ವರ್ಕ್ಶಾಪ್ ಅಂತ ಫಸ್ಟ್ ಟೈಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ.